ಇಂದು ಕೃಷ್ಣರಾಜನಗರ ತಾಲೂಕಿನ ಹಿದ್ಗಾ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಾಮೂಹಿಕ ರಂಜಾನ್ ನಮಾಜಿನ ವೇಳೆಯಲ್ಲಿ ಕೃಷ್ಣರಾಜನಗರದ ಜಾಮಿಯಾ ಮಸೀದಿಯ ಧರ್ಮಗುರುಗಳು ರಂಜಾನ್ ಹಬ್ಬವು ಕೇವಲ ತಮ್ಮ ಕುಟುಂಬಗಳಿಗೆ ಸೀಮಿತವಾಗಿರಬಾರದು, ಕೇವಲ ನಮ್ಮ ಮಕ್ಕಳು ನಮ್ಮ ಮನೆ ಎಂದು ಭಾವಿಸದೆ ಬಡವರು ಅಶಕ್ತರು ನಮ್ಮೆಲ್ಲರೊಂದಿಗೆ ಆಚರಿಸುವ ಹಬ್ಬವಾಗಬೇಕೆಂದು ಧರ್ಮಗುರುಗಳು ಹೇಳಿದರು. ಇದೇ ವೇಳೆ ಮಾತನಾಡಿದ ಶಾಸಕರಾದ ಡಿ ರವಿಶಂಕರ್ ಅವರು ಸಮಸ್ತ ಮುಸ್ಲಿಂ ಬಾಂಧವರಿಗೆ ಶುಭಾಶಯಗಳನ್ನು ಕೋರಿ ಧರ್ಮಗಳು ಹೇಳಿದ ಎಲ್ಲ ಹಿತವಚನಗಳು ಅನುಸರಿಸಬೇಕೆಂದರು. ಹಾಗೂ ಶಾದಿ ಮಹಲ್ ಉದ್ಘಾಟನೆಗೆ ಶಾಸಕರಾದ ಜಮೀರ್ ಅಹಮದ್ ರವರನ್ನು ಕರೆತಂದು ಉದ್ಘಾಟಿಸುತ್ತೇನೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಾಮಿಯಾ ಮಸೀದಿಯ ಕಮಿಟಿಯ ಸದಸ್ಯರು ಹಾಗೂ ಪುರಸಭೆ ಮಾಜಿ ಸದಸ್ಯರುಗಳು ಉಪಸ್ಥಿತರಿದ್ದರು. فتح لهم أبواب الرحمة والرضوان ووعدهم دخول باب من أبواب الجنان كما أخبرنا نبي آخر الزمان إن في الجنة باب يقال له الريان لا يدخله إلا صائم شهر رمضان. الله أكبر الله أكبر لا إله إلا الله والله أكبر الله أكبر ولله الحمد. سبحان من أنزل القرآن على نبينا في أشرف ليلة من ليالي شهر رمضان وجعل قياما خيرا من قيام ألف شهر بالعدل والإحسان وأرسل فيه الملائكة لتبليغ سلامه على كافة أهل الحق والإيمان وغفر لهم جميعا. الله أكبر الله أكبر لا إله إلا الله والله أكبر الله أكبر ولله الحمد. سبحان من نور قلوب العارفين بسراج الهداية والفرقان
وشرح صدور الصالحين. ಇವತ್ತು ಬಹಳಷ್ಟು ರೀತಿಯಲ್ಲಿ ಸಂಭ್ರಮವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಸಿಹಿಯನ್ನು ಮಾಡಿ ಹಬ್ಬದ ಅಡಿಗೆಯನ್ನ ಮಾಡಿ ಬಿರಿಯಾನಿ ಮತ್ತೆ ಏನು ಪಾಯಸ ಮಾಡುವಂಥದ್ದು ಬಹಳ ವಿಶೇಷವಾದ ರೀತಿಯಲ್ಲಿ ನಮಗೆ ಈ ಒಂದು ಹಬ್ಬದಲ್ಲಿ ಮಾಡುವಂತ ನಿಟ್ಟಿನಲ್ಲಿ ಮಾಡ್ತೀರಾ. ಆ ನಿಟ್ಟಿನಲ್ಲಿ ಇವತ್ತು ಸಮಸ್ತ ಮುಸಲ್ಮಾನ್ ಬಾಂಧವರಿಗೆ ನಾನು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಆ ಅಲ್ಲದ ಆಶೀರ್ವಾದದಿಂದ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಆ ದೇವರಿಗೂ ಕೂಡ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಇವತ್ತೇನು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಅಫ್ಸರ್ ಬಾಬುರವರು ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಇವತ್ತು ನಮ್ಮ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಂದು ಶಿಕ್ಷಣದ ಸಂಸ್ಥೆ ಕೂಡ ಆಗ್ಬೇಕಾಗ್ತಾ ಇದೆ. ಈಗಾಗಲೇ ಅಬ್ದುಲ್ ಮೌಲಾನಾ ಆಜಾದಿನ ಶಾಲೆ ನಮ್ಮ ಕೇರಳದಲ್ಲಿ ಪ್ರಾರಂಭ ಆಗಿದೆ. ಅದು ಕಳೆದ ವರ್ಷದಿಂದ ಸ್ವಂತ ಕಟ್ಟಡದಲ್ಲಿ ನಿರ್ಮಾಣ ಮಾಡುವಂತ ನಿಟ್ಟಿನಲ್ಲಿ ಜಾಗವನ್ನು ಕೂಡ ಹುಡುಕಾಡ್ತಾ ಇದ್ದ ಸಂದರ್ಭದಲ್ಲಿ ಸೂಕ್ತವಾದ ಜಾಗವನ್ನ ಗುರುತು ಮಾಡಿ ಆ ಒಂದು ಶಾಲೆಯನ್ನು ಕೂಡ ಪ್ರಾರಂಭವನ್ನ ಮುಂದಿನ ದಿನಗಳಲ್ಲಿ ಒಂದು ಪರ್ಮನೆಂಟ್ ಆದಂತ ಪ್ಲೇಸ್ ಅಲ್ಲಿ ಶಾಶ್ವತವಾದ ಸ್ಥಳದಲ್ಲಿ ಆ ಒಂದು ಜಾಗವನ್ನ ಗುರುತು ಮಾಡಿ ಆ ಒಂದು ಶಾಲೆಯನ್ನ ಪ್ರಾರಂಭಿಸ್ತಾ ಇದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಏನು ಶಾದಿ ಮಾಲ್ ಬಹಳ ವರ್ಷಗಳಿಂದ ಇದು ಓಪನ್ ಆಗ್ಬೇಕಂತೇಳಿ ಎಲ್ಲರ ಆಸೆ. ಈ ನಿಟ್ಟಿನಲ್ಲಿ ಈಗ ಮಸ್ಜಿದ್ ಕಮಿಟಿಯ ಎಲ್ಲ ಪದಾಧಿಕಾರಿಗಳ ಒಗ್ಗೂಡಿಕೆಯಿಂದ ಇವತ್ತು ಶಾದಿ ಮಾಲ್ ಆಗಿದೆ. ಇನ್ನೇನು ಕೆಲವೇ ದಿನ, ಯಾಕಂತ ಹೇಳಿದ್ರೆ ಶಾಲೆ ಇಷ್ಟೊತ್ತು ಆಗ್ಲೇ ಆಗ್ಬೇಕಾಯ್ತು. ಇವತ್ತೇನು ರಂಜಾನ್ ತಿಂಗಳ ಒಂದು ತಿಂಗಳಲ್ಲಿ ಯಾವುದೇ ಒಂದು ಕಾರ್ಯಕ್ರಮಗಳು ಬೇಡ ಅಂತಕ್ಕಂಥ ನಿಟ್ಟಿನಲ್ಲಿ ಇವರು ಸೂಚನೆ ಕೊಟ್ಟಂತ ಸಂದರ್ಭದಲ್ಲಿ ನಾನೀಗಾಗಲೇ ನಮ್ಮ ರಾಜ್ಯದ ನಮ್ಮ ಅಲ್ಪಸಂಖ್ಯಾತ ಇಲಾಖೆಯ ಸಚಿವರಾಗಿರ್ತಕ್ಕಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ ವಿಜಿಟ್ ಜಮೀರ್ ಅಹಮದ್ ಖಾನ್ ಅವರು ಸಾಹೇಬರನ್ನ ಕೇಳ್ಕೊಂಡಿದ್ದೇನೆ. ಅವರು ಕೂಡ ಈ ರಂಜಾನ್ ಮುಗಿಲಿ ನಾನು ದಿನಾಂಕವನ್ನು ಕೊಡ್ತೇನೆ, ಬಂದು ನಾನೇ ನಿಮ್ಮ ಕೇರಳಕ್ಕೆ ಬಂದು ಅದೊಂದು ಲೋಕಾರ್ಪಣೆಯನ್ನ ಮಾಡ್ತೇನೆ ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳಿದರೆ ಅವರೇ ದಿನಾಂಕವನ್ನ ಕೊಡ್ತಾರೆ. ಇನ್ನೇನು ಸೋಮವಾರ ಅಥವಾ ಮಂಗಳವಾರದಲ್ಲಿ ದಿನಾಂಕವನ್ನ ನಿಮ್ಮೆಲ್ಲರಿಗೂ ತಿಳಿಸ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ಕಳೆದ ಒಂದು ವರ್ಷದಲ್ಲಿ 5 ಕೋಟಿ ಅನುದಾನದಲ್ಲಿ ನಮ್ಮ ಅಲ್ಪಸಂಖ್ಯಾತ ಇಲಾಖೆಯ ಬಡಾವಣೆಗಳಿಗೆ ಅಭಿವೃದ್ಧಿ ಮಾಡುವಂತ ನಿಟ್ಟಿನಲ್ಲಿ ಅನುದಾನವನ್ನು ಹಾಕಿದ್ವಿ. ಜೊತೆಗೆ ನಮ್ಮ ಮಸೀದಿಗೆ ಇರ್ಬೋದು, ನಮ್ಮ ಏನು ನಮ್ಮ ಹಳೆ ಎಟ್ಟೂರ ಇರ್ತಕ್ಕಂಥ ಒಂದು ಅಲ್ಲೂ ಸಮುದಾಯ ಭವನಕ್ಕೆ, ಅಲ್ಲೂ ಕೂಡ ಯಾತ್ರಾ ಸ್ಥಳಕ್ಕೆ ಅಲ್ಲೂ ಕೂಡ ಅನುದಾನವನ್ನು ಹಾಕಿರೋದು. ಒಟ್ಟಾರೆ 90 ಲಕ್ಷ ಅನುದಾನವನ್ನ ನಮ್ಮ ಮಸೀದಿಗೆ ಹಾಕಿರ್ತಕ್ಕಂಥದ್ದು. ಇದರ ಜೊತೆಗೆ ಏನು ಮಸ್ಜಿದ್ ಕಮಿಟಿಯವರೆಲ್ಲರೂ ಕೂಡ ನನಗೆ ಬಹಳ ಕಳೆದ ವರ್ಷ ಇರ್ಬೋದು, ಅದು ಹಿಂದಿನ ವರ್ಷ ತಾವೇ ನಮ್ಮ ಶಾದಿ ಮಾಲ್ಗೆ ಏನು ಜನರೇಟರ್ ಕೊಡಿಸ್ಬೇಕಂತ ಹೇಳಿದ್ರೆ ಅದರಂತೆ ಈಗಾಗಲೇ ಜನರೇಟರ್ ಕೂಡ ಹಾಕ್ಸಿದ್ದೇನೆ. ಅದು ಸರ್ಕಾರದ ಅನುದಾನವಲ್ಲ, ನಾನು ವೈಯಕ್ತಿಕವಾಗಿ ಅದನ್ನ ಹಾಕ್ಸ್ಕೊಟ್ಟಿದ್ದೇನೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದರ ಜೊತೆಯಲ್ಲಿ ಇನ್ನೂ ಹಲವಾರು ರೀತಿಯ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ಬೇಕಾಗಿದೆ. ಏನು ಈಗ ಹೊಸ ಮಸೀದಿಯನ್ನು ಕಟ್ಟಬೇಕು ಅಂತ ಹೇಳಿ ಹೇಳ್ಕೊಂಡಿದ್ದಾರೆ. ಖಂಡಿತ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಅನುದಾನವನ್ನ ಹಾಕುವಂಥದ್ದು ನನ್ನ ಜವಾಬ್ದಾರಿ ಇದೆ, ನನ್ನ ಕರ್ತವ್ಯ. ಖಂಡಿತ ಅದನ್ನ ಮುಂದಿನ ದಿನಗಳಲ್ಲಿ ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಮ್ಮ ಕೇರಳ ಪಟ್ಟಣದಲ್ಲಿ ಆಗ್ತಾ ಇದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಮ್ಮ ಕೇರಳ ಮುಸ್ಲಿಂ ಬ್ಲಾಕ್ನಲ್ಲಿ ಇರ್ತಕ್ಕಂಥ
ಒಂದು ಬಡಾವಣೆಯಲ್ಲಿ ಮಾರ್ಕೆಟ್ ಇರ್ಬೋದು. ಜೊತೆಗೆ ಈಗ ತಾನೇ ಒಂದು ಮನೆಯನ್ನು ಸಲ್ಲಿಸಿದ್ದಾರೆ, ನಮ್ಮ ಆಸ್ಪತ್ರೆ ಆಗ್ಬೇಕಂತೇಳಿ, ಆಯ್ತಾ? ಅದನ್ನು ಕೂಡ ಈಗಾಗಲೇ ನಾವು ಚಿಂತನೆಯನ್ನ ಮಾಡಿದ್ವಿ, ಅಲ್ಲಿಗೆ ಆಸ್ಪತ್ರೆಯನ್ನ ಮಾಡಿಸ್ಬೇಕಂತೇಳಿ. ಖಂಡಿತ ಮುಂದಿನ ದಿನಗಳಲ್ಲಿ ಆ ಒಂದು ಕೆಲಸವನ್ನು ಕೂಡ ಮಾಡ್ಕೊಡ್ತೇವೆ ಅಂತಕ್ಕಂಥ ಮಾತನ್ನ ನಾವು ಸಂದರ್ಭದಲ್ಲಿ ತಿಳಿಸಿ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ರಂಜಾನ್ ಹಬ್ಬದ ಈದ್ ಮುಬಾರಕಿನ ಶುಭಾಶಯಗಳನ್ನ آله وأصحابه وخلفائه الراشدين خصوصا على الإمام سيد أهل الإرفان خليفة رسول الله في كل مكان أمير المؤمنين أبي بكر الصديق رضي الله تعالى عنه الصادق الشفيق رضي الله تعالى عنه وعلى الإمام قاتل الكفرة وأهل الطغيان أمير المؤمنين عمر الفاروق المؤيد بالإحسان رضي الله تعالى عنه وعلى إمام حبيب الله المنان ناصر أهل الإيمان جامع القرآن أمير المؤمنين عثمان بن عفان رضي الله تعالى عنه وعلى أشجع الشجعان مطعم المساكين والجيعان أمير المؤمنين علي المرتضى लिए भी अमन अमान की दुआ करें और सारी कायनात के तमाम इंसानों के लिए अमन अमान की दुआ करें। ये है मुसलमानों की ईद। तो आइए हम सब हाथ उठा करके अपने रब की बारगाह में कहें, मौला हमारी इस ईद के सदके में, हमारे नबी के जाने रहमत के सदके में, सारी कायनात में, दुनिया के तमाम खित्तों में, दुनिया के तमाम मुल्कों में, तमाम सूबों में, तमाम इलाकों में मौला हमारे नबी की जाने रहमत के सदके में अमन अमान अता फरमा दे। मौला दुनिया से जंगों को खत्म कर दे। इन्होंने चाहिए और हमने नमाज ईद पढ़ ली, खुशी खुशी अपने घर चले गए। जोहर की नमाज भी नहीं पढ़ी, असर को भी छोड़ दिया, अब नमाजों को भूल गए नहीं। हजरत साहबा-ए-किराम नमाज सैयदना उमर फारूक आजम का जमाना है, नमाज